ದಕ್ಷಿಣ ಕನ್ನಡದ ಮೂಡುಬಿದಿರೆಯ ಇನ್ಸ್ಪೆಕ್ಟರ್ ಸಂದೇಶ್ ಮೇಲೆ ಲೈಂಗಿಕ ಕಿರುಕುಳದ ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ. ರಕ್ಷಣೆ ಕೋರಿ ಬಂದಂತ ಮಹಿಳೆಯರಿಗೆ ಲೈಂಗಿಕ ಬೇಡಿಕೆಯನ್ನ ಇಟ್ಟಿದ್ದಾರೆ ಅಂತ ಆರೋಪವನ್ನ ಮಾಡಲಾಗಿದೆ. ಅಲ್ಲದೆ ಸಂದೇಶ್ ಅವರ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಆದರೆ ಇನ್ಸ್ಪೆಕ್ಟರ್ ಈ ಎಲ್ಲ ಆರೋಪಗಳನ್ನ ತಳ್ಳಿ ಹಾಕಿದ್ದಾರೆ. ಇನ್ನು ಮುಂದುವರೆದಂತೆ ಈ ಪ್ರಕರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದ್ದು ಅದರ ಮುಂದುವರೆದ ಭಾಗವಂತೆ ಈಗ ಇದರ ಕುರಿತಂತೆ ಇಲಾಖಾ ತನಿಖೆಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಈಗ ಸೂಚನೆ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಪ್ರಕರಣದ ವಿಚಾರವಾಗಿ ಈ ಪ್ರಕರಣದ ಸಂತ್ರಸ್ತೆ ಏನು ಹೇಳ್ತಾರೆ, ಅವ್ರ ಮಾತುಗಳನ್ನ ನೋಡ್ಬರೋಣ. ಲಾಸ್ಟ್ ಆಗಸ್ಟ್ 18 ನಂತರದಿಂದ ತುಂಬ ಸಂದೇಶ್ ಪಿ ಜಿ ಅನ್ನೋರು ಪೊಲೀಸ್ ಇನ್ಸ್ಪೆಕ್ಟರ್, ಮೂಡುಬಿದಿರೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ತುಂಬ ಹ್ಯಾರಸ್ ಮಾಡ್ತಾ ಇದ್ದಾರೆ. ನನ್ನ ಗಂಡನನ್ನು ಫ್ಯಾಮಿಲಿ ಡಿಸ್ಪ್ಯೂಟ್ ಇಶ್ಯೂಸ್ ಮೇಲೆ ರಿಪೋರ್ಟ್ ಹಾಕೋದಕ್ಕೋಸ್ಕರ ಅವರ ಡ್ರೈವರ್ ಆದ ಅಕ್ಬರನ್ನು ಕಳಿಸಿ, ನೀನು ಬಂದು ನನ್ನ ಜೊತೆ IBಯಲ್ಲಿ ಮಲ್ಕೋಬೇಕು, ಹಾಗಾದರೆ ಮಾತ್ರ ನಿನ್ನ ಗಂಡನ ರಿಪೋರ್ಟ್ ಹಾಕ್ತೀನಿ ಅಂತ ಹೇಳಿ ಆ ಥರ ಹ್ಯಾರಸ್ ಕೊಟ್ಟು ನಾನು ಅದಕ್ಕೆ ಒಪ್ಪದೇ ಇದ್ದಾಗ ಅವನು ಮತ್ತೆ ನನ್ನ ಯಜಮಾನ್ರ ಮೇಲೆ ಒಂದು ಫೇಕ್ ಕಂಪ್ಲೇಂಟ್ ಕೊಡಿಸಿ, ಫ್ಯಾಮಿಲಿಯವರಿಂದಲೇ ಒಂದು ಫೇಕ್ ಕಂಪ್ಲೇಂಟ್ ಕೊಡಿಸಿ ಅರೆಸ್ಟ್ ಮಾಡಿಸ್ತಾರೆ. ಸೊ ನಾನು ಅವರನ್ನು ಬಿಡಿಸಲಿಕ್ಕೆ ಹೋದಾಗ ಆಗಸ್ಟ್ 18ಗೆ ಈವ್ನಿಂಗ್ ಅಬೌಟ್ 7:30 ಹೊತ್ತಿಗೆ ಹೋದಾಗ ಅವ್ರು ನನ್ನನ್ನು ಪೊಲೀಸ್ ಸ್ಟೇಷನ್ ಒಳಗಡೆ ತಗೊಳ್ಳೋದೆ ಹೊರಗಡೆ ಪಾರ್ಕಿಂಗ್ ಏರಿಯಾದಲ್ಲೇ ನಿಲ್ಲಿಸಿ ನನಗೂ ಹ್ಯಾರಸ್ ಮಾಡಿರ್ತಾರೆ. ನಿನ್ನ ಗಂಡನನ್ನು ಬಿಡಬೇಕಾದ್ರೆ ನೀನು ನನ್ನ ಜೊತೆ ಮಲ್ಕೋಬೇಕು, ನಿನ್ನ ಜೊತೆ ಮಲ್ಗೋದಿದ್ರೆ ನಿನ್ನ ಗಂಡನ ಬಿಡಲ್ಲ, ನಿನ್ನನ್ನು ಅರೆಸ್ಟ್ ಮಾಡ್ತೀನಿ, ನಿನ್ನ ಗಂಡನ ಮೇಲೆ ರೌಡಿ ಶೀಟರ್ ಹಾಕ್ತೀನಿ ಅಂತೇಳಿ ತುಂಬ ಹ್ಯಾರಸ್ ಮಾಡ್ತಿದ್ದಾರೆ. ಅದಾದ ನಂತರ ಈ ಸ್ಟ್ರೆಸ್ಸಿಂದಾಗಿ ಹಸ್ಬೆಂಡಿಗೆ ಹಾರ್ಟ್ ಅಟ್ಯಾಕ್ ಬೇರೆ ಆಯಿತು. ಆದ ಕಾರಣ ನಾನು ಮತ್ತೆ ಕಮಿಷನರಿಗೆ ಕಾಂಟ್ಯಾಕ್ಟ್ ಮಾಡಿದೆ, ACP ಕಾಂಟ್ಯಾಕ್ಟ್ ಮಾಡಿದೆ, ವಿಮೆನ್ಸ್ ಕಮಿಷನ್, IG, ಈ ಥರ ಮುಖ್ಯಮಂತ್ರಿ ಹಾಗೆ ಹೋಮ್ ಮಿನಿಸ್ಟರ್ ಅವರಂತ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಎಷ್ಟು ಕಂಪ್ಲೇಂಟ್ ಕೊಟ್ಟರು ಏನೂ ಪ್ರಯೋಜನ ಆಗ್ತಿಲ್ಲ, ನ್ಯಾಯನೇ ಸಿಗ್ತಾಯಿಲ್ಲ. ತುಂಬಾ ಸಫರ್ ಆಗ್ತಾ ಇದ್ದೀವಿ ಲೈಫಲ್ಲಿ. ಸಣ್ಣ ಇಬ್ಬರು ಮಕ್ಕಳು ಬೇರೆ ಇದ್ದಾರೆ ನಮಗೆ. ಹಾಗಾಗಿ ಏನು ಮಾಡಿದ್ರು ನಮಗೆ, ಎಲ್ಲೂ ಹೋದರೂ ನಮಗೆ ನ್ಯಾಯನೇ ಸಿಗ್ತಾಯಿಲ್ಲ. ಸೊ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನಮಗೆ. ಇದು ಪ್ರಕರಣದ ಸಂತ್ರಸ್ತೆ ಸುಮತಿ ಅವರ ಮಾತುಗಳು. ಗಂಭೀರ ಆರೋಪಗಳನ್ನು ಮಾಡ್ತಿದ್ದಾರೆ. ಸಾಮಾನ್ಯವಾಗಿ ನಮ್ಮ ರಾಜ್ಯದ ಪೊಲೀಸರು ಅಂತಂದ್ರೆ ಖಡಕ್ ಕಾಕಿ, ಅವರಂದ್ರೆ ಸಿಂಹ ಸ್ವಪ್ನ, ಈ ಕಳ್ಳರಿಗನ್ನೋ ಮಾತುಗಳಿತ್ತು. ಆದ್ರೆ ಸದ್ಯ ಇಂಥ ಪ್ರಕರಣದಲ್ಲಿ ಸಿಕ್ಕಲ್ಲಿ ಕಾಂಪೌಂಡ್ ಹಾರ್ತಿದ್ದಾರಾ ಪೊಲೀಸರು ಅನ್ನೋ ಅನುಮಾನಗಳು, ಒಂದ್ ರೀತಿ ಶೋಚನೀಯ ಪರಿಸ್ಥಿತಿ ಬರ್ತಿದೆಯಲ್ಲ ಸರ್. ಈಗ ಅಲ್ಲಿ ಕೆಲವರು ಹೇಳೋದು ಈತ ಖಡಕ್ ಕಾಕಿ ಅಂತಾನೆ ಹೆಸರು ಮಾಡಿದ್ರು, ಎಲ್ಲೆಲ್ಲೋ ಕಾರ್ಕಳ, ಬೆಳ್ತಂಗಡಿ, ಬಜ್ಪೆ ಇಲ್ಲೆಲ್ಲ ಇದ್ರಂತೆ ಇವರು. ಇಲ್ಲಿ ಬಂದಾಗ ಅದು ಏನಾಯ್ತೋ ಗೊತ್ತಿಲ್ಲ. ಈ ಡಾನ್ಸ್ ಮಾಡ್ತಾ ಇರುವಂಥದ್ದು, ಹೌದು, ಕಾಂಪೌಂಡ್ ಎಗರಿ ಹೋಗ್ತಾ ಇರುವಂಥದ್ದು, ಇದೆಲ್ಲ ನೋಡಿದ್ರೆ ಈ ಅಸಹ್ಯ ಎದ್ದೋಗಿರುವಂಥ ವ್ಯಕ್ತಿಗಳು ಏನೇನು ಮಾಡ್ತಾರೋ ಅದನ್ನೆಲ್ಲ ನಾನು ಮಾಡಬಲ್ಲೆ ಅಂತ ದರ್ಪದಲ್ಲಿ ಇದ್ದಂಥ ಇನ್ಸ್ಪೆಕ್ಟರ್ ಇದ್ದಂಗೆ ಇದ್ದಾರೆ ಮೇಲ್ನೋಟಕ್ಕೆ. ಹೌದು, ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು. ಸಂತ್ರಸ್ತೆ ಏನೇ ಆಗಿರಲಿ ಅವರ ಮಾತುಗಳು ಹೇಳ್ತಾ ಇರೋದೇನು ಅಂತಂದ್ರೆ ನನ್ನನ್ನು ಕಂಪ್ಲೀಟ್ ಬಳಕೆ ಮಾಡೋದಕ್ಕೆ ಕೇಳ್ದ ಮನುಷ್ಯ ಅನ್ನೋದನ್ನು ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ. ಹೌದು, ಗಂಡನನ್ನು ಬಿಡಬೇಕು ಅಂತಂದರೆ ದುಡ್ಡು ಕೊಡಬೇಕಂತೆ, ಬೇರೆ ಬೇರೆ ರೀತಿ ಅವನ ಜೊತೆಗೆ ನಡ್ಕೋಬೇಕಂತೆ. ಹೌದು, ಇದನ್ನು ಅವ್ರು ಸ್ಪಷ್ಟವಾಗಿ ಹೇಳ್ತಾ ಇರೋದ್ರಿಂದ ಆ ಇನ್ಸ್ಪೆಕ್ಟರ್ ಮಾಧ್ಯಮದ ಮುಂದೆ ಬಂದು ಏನೋ ಹೇಳಿಕೆ ಕೊಡೋಕೆ ಬರೋದು ಮತ್ತೊಂದು ಲೆಕ್ಕಾಚಾರದಲ್ಲಿ. ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಈಗಾಗಲೇ ಅಮಾನತಾಗಿದೆ. ACP ಶ್ರೀಕಾಂತ್ ನೇತೃತ್ವದಲ್ಲಿ ವಿಚಾರಣೆಗೆ ಒಳಪಡಿಸಿ ಈಗಾಗಲೇ ಅವ್ರನ್ನ ಸುಧೀರ್ ಕುಮಾರ್ ರೆಡ್ಡಿ ಕಮಿಷನರು, ಮಂಗಳೂರು ಕಮಿಷನರು ಅಮಾನತ್ತಲ್ಲಿ ಇಟ್ಟಿದ್ದಾರೆ ಅವ್ರನ್ನ ಅನ್ನುವಂಥದ್ದು ಕೇಳಿಬಂದಿರುವಂಥದ್ದು. ಈ ಪೊಲೀಸಿಂಗ್ ವ್ಯವಸ್ಥೆ ಇಡೀ ಕೆಲವರನ್ನು ಮಾತ್ರ ದಕ್ಷ ಅಧಿಕಾರಿಗಳಿಗೆ ಈ ಅಪವಾದ ಅನ್ನುವಂಥ ನಿಟ್ಟಲ್ಲಿ ಇವರು ಮಾಡ್ತಾ ಇರುವಂಥ ಕೃತ್ಯ ನೋಡ್ತಾ ಇದ್ರೆ, ಇಲ್ಲೆಲ್ಲೋ ಬ್ಯಾಡರಳ್ಳಿ ಪೊಲೀಸವರು ಅಮಾಯಕರು ಬಂದರೆ ಅವ್ರನ್ನ ಹೊರಗಡೆ ಇಟ್ಟು ನಿಲ್ಲಿಸ್ಕೊಂಡು ಮಾತಾಡಿರುವಂಥದ್ದನ್ನು ನಾವು ಒಂದು 15 ದಿನ, ಒಂದು ತಿಂಗಳ ಹಿಂದೆ ಸುದ್ದಿ ಮಾಡೋದು. ಹೌದು, ಈ ರೀತಿ ಅಮಾಯಕ ಹೆಂಗಸರು ಬಂದರೆ ಈ ರೀತಿ ಲೈಂಗಿಕವಾಗಿ ಬಳಸ್ಕೊಳ್ಬೇಕು ಅನ್ನುವಂಥ ವಾಂಛೆ ಇದೆಯಲ್ಲ ಇವನಿಗೆ, ಈ ಮನುಷ್ಯನಿಗೆ, ಇಂಥ ಇನ್ಸ್ಪೆಕ್ಟರ್ಗಳು ಹೆಚ್ಚಾಗಬೇಕು. ಇನ್ನೂ ಕಳಂಕ ಬಂದಾದ್ಮೇಲೆ ಪೊಲೀಸಿಂಗ್ ಏನಾದರೂ ಕ್ಲೀನ್ ಆಗುತ್ತೇನೋ. ಹೌದು, ದಟ್ಟ ದರಿದ್ರವಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ. ಬಂದು ಪೊಲೀಸಿಂಗ್ ವ್ಯವಸ್ಥೆಯಲ್ಲಿ ದರ್ಪದಡಿಯಲ್ಲಿ ಕೂತ್ಕೊಂಡ್ಬಿಟ್ರೆ ನಾನು ಬಂದಿದ್ದೆ ಸುಪ್ರೀಂ ಅನ್ನೋ ಕಾನ್ಸೆಪ್ಟಲ್ಲಿ, ಸೇವಕ ಅನ್ನೋ ಕಾನ್ಸೆಪ್ಟ್ ಮರ್ತೇ ಹೋಗ್ಬಿಟ್ಟಿದ್ದಾರೆ. ಬರ್ತಾ ಇರೋದು ನೀವು ಸೇವೆಗೆ. ಹೌದು, ನೀವು ವ್ಯವಸ್ಥೆಯನ್ನು ದರಿದ್ರ ಮಾಡ್ತಾ ಇದ್ದೀರಿ ಬಿಟ್ಟರೆ ನಿಮ್ಮಗಳ ದರಿದ್ರತನದಿಂದಾಗಿ ಆ ಒಂದು
ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ಅದೇ 24 ಗಂಟೆ ಪೊಲೀಸ್ ಅವ್ರ ಮೈ ಮರೆತ್ರೆ ಏನು ಬೇಕಾದರೂ ಆಗ್ಬೋದು ಅನ್ನುವಂಥದ್ದು ಏನಿದೆ, ಇವ್ರ ಮೈ ಮರೆತ್ರೆ ಈ ರೀತಿ ಇರ್ತಾರೆ ಅಂತ. ಹೌದು, ಇವ್ರ ಮೈ ಮರೆತ್ರೆ ಈ ರೀತಿ ಇರ್ತಾರೆ ಅಂತ. ಹೆಣ್ಣು ಮಕ್ಕಳು ಭೋಗದ ವಸ್ತು ಅನ್ನೋ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು. ಇಂಥ ಪೊಲೀಸಿಂಗ್ ಈ ಪೊಲೀಸ್ ಇನ್ಸ್ಪೆಕ್ಟರ್ಗಳು, ಪೊಲೀಸ್ ಸಿಬ್ಬಂದಿಗಳು ನಡ್ಕೊಳ್ಳೋ ರೀತಿಯಿಂದಾಗಿ ಒಂದಷ್ಟು ಜನ ನಮ್ಮ ಮಿತ್ರರು ಇದ್ದಾರೆ, ಅವ್ರುಗಳಿಗೂ ಕೆಟ್ಟ ಹೆಸರು ತರುವಂಥದ್ದು. ಅಂದರೆ ಇಡೀ ಪೊಲೀಸ್ ವ್ಯವಸ್ಥೆಯ ಮೇಲ್ಗಡೆನೆ ಅನುಮಾನದ ತೂಗುಗತ್ತಿ. ಹೌದು, ನ್ಯಾಯ ಕೇಳಿ ಹೋಗಂಗೆ ಇಲ್ವೇನೋ ಠಾಣೆಗೆ, ಡೈರೆಕ್ಟ್ ನೇರವಾಗಿ ನೀವು ಕೋರ್ಟ್ ಮೆಟ್ಲೇ ಇರಬೇಕೇನೋ, ಇಲ್ಲಿ ಸಿಗೋದಿಲ್ಲ ನ್ಯಾಯ ಅನ್ನೋ ಕಾನ್ಸೆಪ್ಟಲ್ಲಿ ಇವ್ರು ಮಾತಾಡ್ತಾರೆ. ಇಲ್ಲಿಂದ ಮುಂದಕ್ಕೆ ಹೋದಾಗ ನ್ಯಾಯಾಲಯ ಅನ್ನೋ ಕಾನ್ಸೆಪ್ಟ್ ಏನಿತ್ತು ಅದೀಗಿಲ್ಲ. ಇಲ್ಲಿ ಠಾಣೆಗೆ ಯಾರೂ ಬರಲೇಬಾರ್ದು, ಹೋಗಲೇಬಾರ್ದು. ಹೌದು, ಅಮಾಯಕರು, ಅಸಹಾಯಕರು ಇಲ್ಲಿ ಹೋಗಲೇಬಾರ್ದು, ಹೋದರೆ ಇವರು ಹುರಿದು ಮುಕ್ಕಿಬಿಡ್ತಾರೆ ಅನ್ನೋಂಥ ಕಾನ್ಸೆಪ್ಟಲ್ಲಿ ಇವತ್ತು ನಿಂತ್ಕೊಂಡಾಗಿದೆ. ಹೌದು, ಈ ಕೇಸನ್ನು ಆಧರಿಸಿ ಮಾತಾಡ್ತಾ ಇಲ್ಲ. ಈ ಕೇಸ್ ಆಧರಿಸಿದ್ರೆ ಈಗಾಗಲೇ ಸಂತ್ರಸ್ತೆ ಮೇಲ್ಗಡೆನೂ ಬೆಂಗಳೂರಿನ ಮಡಿವಾಳದ ಮತ್ತು ಮೂಡಬಿದ್ರೆ, ವೇಣೂರು ಇಲ್ಲೆಲ್ಲ ಕಂಪ್ಲೇಂಟ್ ಇದೆ ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. ಇವ್ರ ಮೇಲ್ಗಡೆ ಅವರ ಸಹೋದರಿ ಏನು ಇವತ್ತು ಇನ್ಸ್ಪೆಕ್ಟರ್ ಪರವಾಗಿ ಮಾತಾಡ್ತಾ ಇದ್ದಾರೋ ಅವರಿಗೂ ಇವರಿಗೂ ಏನೋ ಅನೈತಿಕ ಸಂಬಂಧ ಅನ್ನೋ ನಿಟ್ಟಲ್ಲಿ ಮಾಹಿತಿ ಬರ್ತಾ ಇರುವಂಥದ್ದು. ಹೌದು, ಆ ನಿಟ್ಟಲ್ಲಿ ಅವರು ಇನ್ಸ್ಪೆಕ್ಟರ್ನ ವಹಿಸ್ಕೊಂಡು ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇವರಿಬ್ಬರು ಅನೈತಿಕ ಸಂಬಂಧಕ್ಕೆ ಅವ್ರ ಮಕ್ಕಳು ದೂರ ಆಗಿದ್ದಾರೆ ಅನ್ನೋಂಥ ಕಾನ್ಸೆಪ್ಟ್ ಬರ್ತಾ ಇರುವಂಥದ್ದು. ಇದೊಂಥರ ಕಂಪ್ಲೀಟ್ ಅಸಹ್ಯದ ಪ್ರಕರಣ ಇದ್ದಂಗಿದೆ. ಮನೆ ಮುರಿದು ಬಿದ್ದಿದೆ, ಇವರು ಪ್ರತಿಷ್ಠೆಗೆ ಬಿದ್ದುಬಿಟ್ಟಿದ್ದಾರೆ. ಹೌದು, ಅವನು ಯಾರನ್ನೋ ಸೇಫ್ ಮಾಡೋದಕ್ಕೋಸ್ಕರ ಇವರೆಲ್ಲೋ ಬಂದು ನಿಂತ್ಕೊಂಡು ಮನೇನೇ ಮಾರಾಟಕ್ಕೆ ಇಟ್ಟಂಗಿದ್ದಾರೆ. ಈ ಪ್ರಕರಣ ಹೆಂಗೆ ಅಸಹ್ಯ ಎದ್ದೋಗಿದೆ ಅನ್ನೋದಕ್ಕೆ ಜೂನು ಜುಲೈನಲ್ಲೂ ಈ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟು, ಮಹಿಳಾ ಆಯೋಗದಿಂದ ಕಮಿಷನರಿಗೆ ಕೇಳಿದ್ರೆ ಸಾಕ್ಷ್ಯಾಧಾರಗಳಿಲ್ಲ ಅಂತ ಹೇಳಿದ್ರಂತ ಉತ್ತರ. ಇವತ್ತು ಸುಮೋಟೋ ಕೇಸು ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ ಇಲ್ಲಿ ಮಹಿಳಾ ಆಯೋಗದಲ್ಲಿ, ಅವರು ಕೂಡ ಮತ್ತೆ ಇದು ಕೇಳಿದ್ದಾರೆ. ಹಾಗಾಗಿ ಇವತ್ತು ಏನು ಅಮಾನತ್ತಲ್ಲಿ ಇಟ್ಟಿದ್ದಾರೆ ಅಂತ ಕೇಳ್ಪಡ್ತಾ ಇದೆಯಲ್ಲ, ಈ ಆಯೋಗಗಳಿಂದಾಗಿ. ಇಲ್ಲದೇ ಇದ್ರೆ ಇನ್ನೂ ಅವ್ರನ್ನ ಸಮರ್ಥಿಸ್ಕೊಂಡೇ ಪೋಷಿಸ್ಕೊಂಡೇ ಹೋಗುವಂಥ ವ್ಯವಸ್ಥೆ ನಮ್ಮಲ್ಲಿರುವಂಥದ್ದು. ಹೌದು, ನಿಜಕ್ಕೂ ಇಷ್ಟು ಅವ್ಯಾಹತವಾಗಿ ನಡೀತಾ ಇದೆ ಇನ್ನು ಈ ವ್ಯವಸ್ಥೆ ಅಡಿ. ಇದನ್ನು ತಾಬದಿಗೆ ತರಬೇಕು ಅನ್ನುವಂಥ ಕಾನ್ಸೆಪ್ಟೇ ಇವರಿಗೆ ಇನ್ನೂ ಬರ್ತಾ ಇಲ್ಲ. ಇರುವ ಒಂದಷ್ಟು ಪೊಲೀಸ್ ಇನ್ಸ್ಪೆಕ್ಟರ್ಗಳ ವರ್ಗ ಏನಿದೆ, ಮಹಿಳಾ ಸಿಬ್ಬಂದಿಗಳ ಮೇಲ್ಗಡೆನೂ ಕೂಡ ಲೈಂಗಿಕ ಕಿರುಕುಳ ಎದುರಿಸಿರುವಂಥದ್ದು ಈ ವ್ಯಕ್ತಿ ಮೇಲ್ಗಡೆನೆ ಮತ್ತೆ ತೂಗುಗತ್ತಿ ಇದೆ. ಸ್ವತಃ ಠಾಣೆಯಲ್ಲೇ ಒಂದಷ್ಟು ಮಹಿಳೆಯರ ಮೇಲ್ಗಡೆ ಲೈಂಗಿಕ ಕಿರುಕುಳದ ಆರೋಪ ಇದೆ. ಅದು ಕೂಡ ಮೇಲ್ನೋಟಕ್ಕೆ ಬರುತ್ತೆ ಸದ್ಯದಲ್ಲೇ. ಆ ಕಾನ್ಸೆಪ್ಟ್ ಅಡಿನೂ ಕೂಡ ಇವರ ವಿಚಾರಣೆ ನಡೆಯುತ್ತೆ. ಹಾಗಾಗಿ ಇವರನ್ನ ಒಂದಷ್ಟು ಹಿನ್ನೆಲೆ ಇಟ್ಟುಕೊಂಡೇ ಅಮಾನತಲ್ಲಿ ಇಡಲಾಗಿದೆ, ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಇದು ಒಂದು ಪ್ರಕರಣ ಅಲ್ಲ ಅಂತ ಕಾಣಿಸುತ್ತೆ ಇವ್ರ ಮೇಲೆ. ಹಣಕ್ಕೆ ಬೇಡಿಕೆ ಇಡುವ ನೆಪದಲ್ಲಿ ಖಾಸಗಿ ವಿಡಿಯೋಗಳನ್ನು ಬಿಡ್ತೀನಿ ಅನ್ನುವಂಥ ವಿಚಾರದಲ್ಲಿ ಕೂಡ ಇವರು ಮುಂದೊತ್ತಿ ಹೋಗಿದ್ರಂತೆ ಒಂದಷ್ಟು ವಿಚಾರದಲ್ಲಿ. ಹೌದು, ಯಾರದ್ದು ಕೌಟುಂಬಿಕ ಕಲಹ ಇವರು ಲಾಭಾಂಶವಾಗಿ ತಗೊಳ್ಳುವಂಥದ್ದು. ಅಲ್ಲಿ ಕುಟುಂಬಕ್ಕೆ ಬೆಂಕಿ ಬಿದ್ದಿದ್ರೆ ಇವರು ನೊಂದಿಸೋದು ಬಿಟ್ಬಿಟ್ಟು ನೊಂದ ಮಹಿಳೆಯರನ್ನೇ ಮುಕ್ಕಿಬಿಡೋದು, ಹುರಿದು ಮುಕ್ಕಿಬಿಡೋದು ಅಸಹ್ಯ ಅನಿಸುತ್ತೆ. ಇವತ್ತಿನ ಈ ಕೆಲ ಪೊಲೀಸ್ ಅಧಿಕಾರಿಗಳನ್ನು, ಸಿಬ್ಬಂದಿಗಳನ್ನು ನೋಡ್ತಾ ಇದ್ರೆ, ದಿನ ಬೆಳಗಾದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡೋದು ನೋಡಿದ್ರೆ, ಯಾರೋ ನಾಟಕ ಆಡ್ಕೊಂಡು ಲೋಕಾಯುಕ್ತಕ್ಕೆ ಬಲೆಯಾದಾಗ ಕೂಗಾಡ್ತಾನಂತೆ, ಚೀರಾಡ್ತಾನಂತೆ. ಎಷ್ಟು ಜನಕ್ಕೆ ಆ ರೀತಿ ಅಯ್ಯೋ ಅನಿಸಿದ್ದ ಫಲವಾಗಿ ನಿಮ್ಗೆ ಆ ರೀತಿ ಸಂದರ್ಭ ಬಂದು ಒದಗಿದೆ. ಹೌದು, ಇವತ್ತು ಇವರಿಗೆ ಈ ದರಿದ್ರ ಪರಿಸ್ಥಿತಿ ಬರೋದಕ್ಕಿಂತ ಹಿಂದೆ ಇನ್ನು ಎಷ್ಟು ಹೊಯ್ದಾಡಿರ್ಬೇಕು ಇವರೆಲ್ಲ. ಹೌದು, ಎಷ್ಟು ಮುಕ್ಕಿರ್ಬೇಕು ಇವರೆಲ್ಲ. ಸಂತ್ರಸ್ತೆ ಮನೆಗೆ ಹೋಗುವಂಥದ್ದೇನಿದೆ ಇವರಿಗೆ, ಕಾಂಪೌಂಡ್ ಹಾರುವಂಥದ್ದೇನಿದೆ, ಚಪ್ಪಲಿಗಳನ್ನೆಲ್ಲ ಹಿಡ್ದಾಕ್ತೀರಿ. ಕಾಂಪೌಂಡ್ ಹಾರ್ದ, ಇನ್ನೊಂದು ಮಾಡ್ದ, ಮತ್ತೊಂದು ಮಾಡ್ದಂಥ ಸಾಕ್ಷಿ ಆಧಾರಗಳ ಕೊರತೆಯಿಂದಾಗಿ 6 ತಿಂಗಳು 8 ತಿಂಗಳು ವರ್ಷ ಎಳಿತೀರ ಇದಕ್ಕೆ. ಕಳೆದ ಜೂನ್ ಜುಲೈ ಆಗಸ್ಟಿಂದ ಇದು ಕತೆ ಇರುವಂಥದ್ದು. ಇವತ್ತು ನಿನ್ನೆದಲ್ಲ ಪ್ರಕರಣ. ಸಾಕ್ಷಿ ಆಧಾರಗಳ ಕೊರತೆಯಂತೆ ಎಲ್ಲ ವಿಡಿಯೋಗಳು ಇದ್ದು ಕೂಡ ಸಾಕ್ಷಿ ಆಧಾರಗಳ ಕೊರತೆಯಂತೆ. ಸಹೋದರಿಯರಿಬ್ಬರು, ಒಬ್ಬ ಅಧಿಕಾರಿ ಕರೆದು ಕೂರಿಸ್ಕೊಂಡು ಸಮ್ಮುಖದಲ್ಲಿ ಮಾತಾಡಿಸಿದ್ರೆ ಬಗೆಹರಿದು ಹೋಗಿರುವಂಥದ್ದು. ಇಚ್ಛಾಶಕ್ತಿ ಕೊರತೆ, ಯಾರಿಗೂ ಅದು ಬೇಕಾಗಿಲ್ಲ. ಹೌದು, ಮಾಡುವಂಥ ವ್ಯವಸ್ಥೆನೇ ಸರಿಯಾಗಿ ಮಾಡಿದರೆ ಇಷ್ಟೊತ್ತಿಗೆ ಯಾವಾಗಲೂ ಬಗೆಹರಿದಿರುವಂಥದ್ದು. ಇನ್ಸ್ಪೆಕ್ಟ್ರೋ ಇಲ್ಲ ಪರೋಡಿನೋ ಅನ್ನೋ ಕಾನ್ಸೆಪ್ಟಲ್ಲಿ ಕಾಂಪೌಂಡ್ ಹಾರಿ ಹೋಗಿ ಯಾರಿಗೋಸ್ಕರ, ಯಾವ ಅನೈತಿಕ ಸಂಬಂಧಕ್ಕೋಸ್ಕರ ಇದು? ಅಸಹ್ಯ ಆಗಬೇಕು ನಿಮ್ಮ ಪೊಲೀಸಿಂಗಿಗೆ.
ಲಂಚ ತಗೊಳ್ಳೋರದ ಕಡೆ ಒಂದಾದರೆ ಈ ಅನೈತಿಕ ಸಂಬಂಧದಲ್ಲಿ ಒಂದು ಕಡೆ ಇರ್ತಾರಲ್ಲ ಇವ್ರುಗಳು, ಹೌದು. ಯಾವುದೋ ಕಂಪ್ಲೇಂಟ್ ಕೊಡೋಕೆ ಬಂದರೆ ಅವ್ರ ಮೇಲ್ಗಡೆನೆ ಮುರ್ಕೊಂಡು ಬೀಳುವಂಥ ಸಂಸ್ಕೃತಿನ ಫಸ್ಟ್ ತೆಗೆದುಹಾಕಬೇಕು. ಇದನ್ನು ಫಸ್ಟ್ ಕಿತ್ತೊಗಿಬೇಕು, ಇವರು ಬುಡಕ್ಕೆ ಬೆಂಕಿ ಬೀಳಿಸ್ಬೇಕು. ಇಂಥ ದರಿದ್ರ ವ್ಯವಸ್ಥೆಗೆ ಮೊದಲು ಬೆಂಕಿ ಇಡಬೇಕು. ಹೌದು. ಇದನ್ನು ಫಸ್ಟ್ ಬಗೆಹರಿಸ್ಕೋಬೇಕು. ಇಲ್ಲ ಅಂತಂದರೆ ಈ ಪ್ರಕರಣಗಳ ಮುಚ್ಚುವಂಥದ್ದು ಯಾರೋ ಧೈರ್ಯ ಮಾಡಿ ಮುಂದಕ್ಕೆ ಬಂದು ಮಾತಾಡುವಂಥದ್ದು ಏನೇ ಬೇಕಾದ್ರೂ ಆಗಿರಲಿ, ಅವ್ರ ಮನೆಗೆ ಏನು ಬೇಕಾದರೂ ಆಗಿರಲಿ, ಬಂದು ಹೇಳ್ತಾ ಇರೋದ್ರಲ್ಲಿ ನ್ಯಾಯ ಇದೆಯಾ ಇಲ್ವ ಅಂತ ತಿಳ್ಕೊಳ್ಳೋದಕ್ಕಾದ್ರೂ ಬೇಕಿತ್ತಲ್ಲ, ಪ್ರಕರಣದ ವಿಚಾರಣೆ ಆದರೂ ತಗೋಬೇಕಿತ್ತಲ್ಲ. ಜೂನ್ ಜುಲೈಯಲ್ಲಿ ಆಗಿರೋದನ್ನ ವಿಚಾರಣೆಗೆ ತಗೊಳ್ಳೋದಕ್ಕೆ ನಿಮಗೆ ಅಂಥ ಪ್ರಭಾವಿನ ಇವರು? ಅಷ್ಟೊಂದು ಪ್ರಭಾವಿನ? ಕಮಿಷನರ್ ಕೂಡ ಸಾಕ್ಷ್ಯಾಧಾರಗಳ ಕೊರತೆ ಅಂತ ಹೇಳ್ತಾರಂತ ಸುಧೀರ್ ಕುಮಾರ್ ರೆಡ್ಡಿ. ಇವ್ರುಗಳಿಗೇನು ಬಂದಿರೋದು? ಮಾಧ್ಯಮಗಳಲ್ಲಿ ಬಂದಾದ ನಂತರ, ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡಿದ ನಂತರ ನಿಮಗೆ ಎಚ್ಚೆತ್ಕೊಳ್ಳೋದಾದರೆ ನಿಮ್ಮನ್ನು ಏನು ನಂಬಬೇಕು? ಸೋಷಿಯಲ್ ಮೀಡಿಯಾ ನಂಬಬೇಕಾ? ಈಗ ನೀವು ಗಟ್ಟಿನ? ನಿಮಗಿಂತ ಮಾಧ್ಯಮಗಳೇ ಗಟ್ಟಿ ಆದವಲ್ಲ. ವಿಚಾರಣೆಗೆ ನಿಮಗೆ ಇವರು ಕುಮ್ಮಕ್ಕೆ ಕೊಡಬೇಕಾ? ಇವರು ಪ್ರಚೋದನೆ ಕೊಡಬೇಕಾ? ನಿಮಗೆ ಇವರು ತಳ್ಳಬೇಕಾ ನಿಮ್ಮನ್ನು ವಿಚಾರಣೆಗೆ? ಈಗ ಸುಮೋಟೋ ಕೇಸ್ಗಳು ದಾಖಲೆ ಆಗ್ತಾ ಇದೆ ಅಂತೆ. ಈ ವಿಡಿಯೋಗಳೇನು ಇವತ್ತು ಚಿತ್ರೀಕರಣ ಆಗಿರುವಂಥದ್ದಾ? ಹಾರೇ ದಿನವೇ ಇತ್ತು ಅಂತಂದರೆ ವಿಡಿಯೋಗಳನ್ನು ಕೂತ್ಕೊಂಡು ಅವ್ರು 3 ಜನನ ಕೂರಿಸ್ಕೊಂಡು ಮಾತಾಡಿದರೆ ಬಗೆಹರಿದಿರೋದಲ್ಲ ಯಾವಾಗಲೂ. ಹೌದು. ತಪ್ಪಿತಸ್ಥ ಇನ್ಸ್ಪೆಕ್ಟರ್ ಆಗಿರಲಿ, ಸಂತ್ರಸ್ತೆ ಅಂತ ಮುಂದೆ ಬಂದಿರೋರೇ ತಪ್ಪಿತಸ್ಥೆ ಆಗಿದ್ರು ಇಷ್ಟೊತ್ತಿಗೆ ವಿಚಾರಣೆಗೆ ಒಳಪಡಿಸಿದ್ರೆ ಸಿಕ್ಕಿರೋದಲ್ಲ ಸಂತೋಷಕ್ಕೆ. ಹೌದು. ಇವತ್ತು ಇನ್ಸ್ಪೆಕ್ಟರ್ ಫ್ಯಾಮಿಲಿನೂ ಇವತ್ತು ಏನಿರುತ್ತೆ? ಹೌದು ಅಲ್ವೋ ಗೊಂದಲ, ಗೋಜಲು. ಹೌದು. ಅಥವಾ ದರಿದ್ರದವನೇ ಆದರೆ ಬಿಟ್ಟೋಗ್ಬಿಡ್ತಾವೆ. ಹೋಗಲಿ, ಅದಾದರೂ ಮಾಡಿಸಿ, ಅವರಾದರೂ ಸೇಫ್ ಆಗಿರಲಿ. ಇಲ್ಲ ಈಕೆ ಹೇಳ್ತಿರೋದ್ರ ತಪ್ಪಿದ್ರೆ ಅದನ್ನಾದರೂ ಸತ್ಯಾಂಶ ಹೊರಗಡೆ ತಗೊಂಬನ್ನಿ. 2 ಫ್ಯಾಮಿಲಿ ಯಾಕೆ ಸಾಯಬೇಕು? ಯಾರೋ ಮಾಡಿದಾನಲ್ಲ ಅವನು ಹೋಗಲಿ ಅಥವಾ ಆಕೆ ಹೋಗಲಿ. ಗೊಂದಲ ಗೂಡಾಗಿ ಯಾಕೆ ಇಟ್ಟಿರ್ತೀರಿ ನಿಮ್ಮ ಪ್ರಭಾವಕ್ಕೆ? ಸಿನಿಮಾ ಕೂತಿದೆ ಪೊಲೀಸಿಂಗ್ ಇವತ್ತು. ಸಿನಿಮಾ ಕೂತಿದೆ. ಇಷ್ಟೊಂದು ಟ್ವಿಸ್ಟ್ಗಳು, ಇಷ್ಟೊಂದು ತಿರುವು, ಇಷ್ಟೊಂದು ವ್ಯವಸ್ಥೆ ಬೇಕಾಗಿರಲಿಲ್ಲ. ಅವ್ಯವಸ್ಥೆ ಇದು. ಈ ಅವ್ಯವಸ್ಥೆ ಅಡಿ ನಾಗರಿಕರು ನ್ಯಾಯಕ್ಕಾಗಿ ನಿಮ್ಮ ಮುಂದೆ ಬರಬೇಕಲ್ಲ. ನಾಳೆಯಿಂದ ನಿಮ್ಮನ್ನು ಯಾವ ರೀತಿ ನಂಬಿಕೊಂಡು ಬರಬೇಕು ಅವ್ರು ನ್ಯಾಯಕ್ಕೋಸ್ಕರ? ಜನಸ್ನೇಹಿ ಪೊಲೀಸ್ ಅಂತ ಅವ್ರು ಮಾಡ್ತಾರೆ. ಯಾವ ಜನಸ್ನೇಹಿ? ಈಗ ಏನು ಚೆನ್ನಮ್ಮ ಇದೆಲ್ಲ ಹಾಕಿದ್ದಾರೆ. ಇವ್ರನ್ನ ನೋಡಿದ್ರೆ ಅಸಹ್ಯ ಆಗುತ್ತೆ. ಇವ್ರನ್ನ ಅಕ್ಕ ಪಡೆ, ಮತ್ತೊಂದು ಮಗದೊಂದು, ಏನೇನ್ ಬೇಕು ಯಾವ ಪಡೆಗಳಿದ್ರು ಇಂಥ ಹುರಿದು ಮುಕ್ಕೋ ಪಡೆಗಳ ಮುಂದೆ ಮೊದಲು ವಿಚಾರಣೆಗೊಳಪಡಿಸ್ಬೇಕು ಇಂಥವ್ರನ್ನೆಲ್ಲ. ಮೊದಲು ಇಂಥವ್ರನ್ನ ಕರೆದು ಏನು ಎಡೆಮುರಿಗೆ ಕಟ್ತೀರಿ ಕಟ್ಟಿ ಇವ್ರನ್ನೆಲ್ಲ ಒಳಗಡೆ ಹಾಕಿ ಮುರಿರಿ ಲಾಠಿಗಳನ್ನು. ಬರ್ತವೆ ಈಚೆ ಏನು ಸತ್ಯಗಳು ಬರ್ತವೆ. ಲಾಠಿ ಹಿಡಿದವನಿಗೆ ಲಾಠಿ ರುಚಿ ತೋರಿಸಿ ಇವತ್ತು. ಹೌದು. ಈಚೆ ಬರುತ್ತೆ ಒಂದಷ್ಟು ವಿಚಾರಗಳು. ಬರಲಿ, ಹಾಗೆ ಆಗಲಿ. ನ್ಯಾಯ ಏನಿದೆಯೋ ಅದು ಈಚೆ ಬರಲಿ, ಸತ್ಯ ಏನಿದೆಯೋ ಈಚೆ ಬರಲಿ, ನ್ಯಾಯ ಸಿಗಲಿ. ಇದನ್ನು ಎಳೆದಾಡಿ ಇದನ್ನು ಪ್ರಮಾದ ಮಾಡ್ಕೊಂಡು ಕೂತ್ಕೊಂಡ್ರೆ ಒಂದಷ್ಟು ನೋಡುಗರಿಗೂ ಅಸಹ್ಯ ಆಗುತ್ತೆ. ಎಂಥ ವ್ಯವಸ್ಥೆ ಅಡಿ ನಾವಿದ್ದೀವಿ ಅನ್ನುವಂಥದ್ದನ್ನು. ಹೌದು. ಬೇಲಿ ಎದ್ದು ಹೊಲ ಬಂದಿರೋ ಪರಿಸ್ಥಿತಿ ಇದು. ಹೌದು. ಅಸಹ್ಯ ಆಗುತ್ತೆ ಹೇಳೋದಕ್ಕೂ. ಎಸ್. ಜೊತೆಲಿ ಒಂದ್ ಕಡೆ ಸರ್, ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ವಿ, ದರೋಡೆ ಪ್ರಕರಣದಲ್ಲಿ ಪೊಲೀಸರ ಪಾತ್ರ ಅಂತ ಬರ್ತಿತ್ತು. ಜೈಲಲ್ಲಿ ನೋಡಿದ್ರೆ ಅಧಿಕಾರಿ ಏನೇನೋ ತಂದ್ಕೊಡ್ತಾ ಅಂತ ಜಾಲಿಯಾಗಿ ಕುಣಿತಿರೋದು ನೋಡಿದ್ವಿ. ನಂತರದಲ್ಲಿ DGP ಲೆವೆಲ್ ಅಧಿಕಾರಿಗಳೇ ಯೂನಿಫಾರ್ಮ್ ಅಲ್ಲಿ ಆಡಿರುವಂತ ಕರ್ಮಕಾಂಡ ಕೂಡ ರಾಜ್ಯದ ಜನ ನೋಡಿದ್ದಾರೆ. ರಾಜ್ಯದ ಪೊಲೀಸರು ಅಂತಂದ್ರೆ ಸಿಂಗಮ್ ಅಂತ ಕರೆಸ್ಕೊಂತಿದ್ರೆ ಇಂಥವರಿಂದ ಎಲ್ಲರಿಗೂ ಕೂಡ ಅವಮಾನ ಆಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇಲ್ಲಿ ಪ್ರತಿಶತ ಸುಮಾರು ವಿಚಾರಗಳಲ್ಲಿ ವಿಚಾರಣೆ ಆಗಬೇಕಾಗಿದೆ. ಒಂಥರ ಆತ್ಮವಿಮರ್ಶೆ ಮಾಡ್ಕೋಬೇಕು ಇವ್ರುಗಳು. ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳ ಆದಿಯಾಗಿ ಸಿಬ್ಬಂದಿ, ಕೆಳವರ್ಗದ ಸಿಬ್ಬಂದಿವರೆಗೂ ಇವರೆಲ್ಲ ವಿಮರ್ಶೆ ಆಗಬೇಕು, ಆತ್ಮವಿಮರ್ಶೆ ಮಾಡ್ಕೋಬೇಕು. ನಾವು ಸರಿಯಾದ ವ್ಯವಸ್ಥೆ ಅಡಿ ಇದ್ದೀವಾ? ಹೌದು. ನಮ್ಮ ವ್ಯವಸ್ಥೆಗೆ ನಾವು ತಕ್ಕುದಾದ ಕೆಲಸ ಮಾಡ್ತಾ ಇದ್ದೀವಾ ಅನ್ನುವಂಥದ್ದನ್ನು ಇವ್ರು ಮಾಡ್ಕೋಬೇಕು. ಆಮೇಲೆ ಪೊಲೀಸ್ ವ್ಯವಸ್ಥೆ ಅಡಿ ಒಂದಷ್ಟು ಕಾನೂನು ರೀತಿಯ ಬದಲಾವಣೆಗಳು ಅಗತ್ಯವಾಗಿದೆ. ಈ ರೀತಿ ನೋಡ್ತಾ ಹೋದರೆ ಇವರ ದರ್ಪ, ದೌರ್ಜನ್ಯ, ಈ ಲೈಂಗಿಕ ಹಗರಣಗಳು ಎಲ್ಲಿ ನಾವು ನ್ಯಾಯಕ್ಕಾಗಿ ಹೋಗ್ತೀವೋ ಅಲ್ಲೇ ಈ ರೀತಿ ಹದ್ದುಬಸ್ತು ಇಲ್ಲದೆ ಕೂತ್ಕೊಂಡಿದ್ರೆ ಇವರು ಇದನ್ನು ಎಲ್ಲಿವರೆಗೆ ನಂಬೋದಕ್ಕಾಗುತ್ತೆ ಇವರಿಗೆ? ಹೌದು. ಹಿರಿಯ ಅಧಿಕಾರಿಗಳು ಅದೇ ಹೇಳಿದ್ರಲ್ಲ, ಕ್ಯಾಬಿನಲ್ಲೇ ಇವರು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡು ಕೂತಿದ್ರು. ಮಾತೆತ್ತಿದ್ರು ಮಾಧ್ಯಮವನ್ನು ಮತ್ತು ಸ್ಟೇ ತಂದು ಬಿಡೋದು. ಹೌದು. ನಾಳೆ ಈತೊಂದು ಒಂದು ಸ್ಟೇ ಬಂದ್ಬಿಡುತ್ತೆ ಈಗ ನಮಗೆ. ಹೌದು. ವ್ಯವಸ್ಥೆ ಹೆಂಗಿದೆಯಲ್ಲ, ಹೌದು. ಮಾತಾಡೋರಿಗೆ ಬೀಗ ಹಾಕೋದಕ್ಕೆ ನಾಳೆ ಒಂದು ಸ್ಟೇ ಬಂದ್ಬಿಡುತ್ತೆ. ಏನೂ ಮಾತಾಡೋಂಗಿಲ್ಲ, ಜನಕ್ಕೆ ಮಾಹಿತಿನೇ ಹೋಗಂಗಿಲ್ಲ. ಇವ್ರೇನು ತಪ್ಪು ಮಾಡಿದಾರೋ ಸರಿಯಾಗಿದೆಯೋ ಏನೂ ಹೇಳಂಗಿಲ್ಲ.
ಇವ್ರ ಬಗ್ಗೆ ಮಾತಾಡಂಗಿಲ್ಲ. ನಾಳೆ ಒಂದು ಸ್ಟೇ. ಈ ವಿಡಿಯೋ ಎಲ್ಲ ಅಂದ್ಬಿಡ್ತಾರೆ ನಾಳೆಯಿಂದ. ಈಗ ಅದು ಆಗಲೇ ನಾನು ಕೇಳಿದೆ ಯಾರಿಗೋದ್ರೆ ಇದೆಯಾ ಅಂತ ನೋಡ್ಕೊಡ್ರಪ್ಪ ಅಂತ ಬಿಟ್ಟು ಹೇಳ್ಬಿಟ್ಟಿದ್ದಾರೆ ಅಂತ. ಹೌದು, ಆ ರೀತಿ ಡ್ಯಾನ್ಸ್ಗಳು, ಕಾಂಪೌಂಡ್ ಎಗರೋದೆಲ್ಲ ಏನಿದೆ ಎಲ್ಲ ಇಂದ ಸೃಷ್ಟಿ ಮಾಡಿದ್ದಾರೆ ಅಂತ ಬಿಟ್ಟು ಸಾಕ್ಷಿ ಆಧಾರಗಳ ಕೊರತೆ ಆಗೋ ಸಾಧ್ಯತೆ ಇದೆ. ಮತ್ತೆ ನೆಕ್ಸ್ಟ್ ಆ ನಿಟ್ಟಲ್ಲಿ ಈ ಕೇಸು ಹೋಗದೇ ಇರಲಿ. ಒಂದಷ್ಟು ಜನಕ್ಕೆ ಆದರೂ ಭಯ ಬರುತ್ತೆ. ಇಂಥ ಕೇಸ್ಗಳನ್ನು ಹಿಡಿದು ಆಚೆ ತಂದು ಲಾಠಿಗಳು ಮುರಿದು ಇವರು ಅವ್ಯವಸ್ಥೆ ಅಡಿ ಇದ್ರು ಅನ್ನೋದನ್ನ ತೋರಿಸಿದ್ರೆ ಒಂದಷ್ಟು ಮಾದರಿ ಆದರೂ ಆಗುತ್ತೆ, ಒಂದಷ್ಟು ಜನ ಭಯ ಆದರೂ ಬರುತ್ತೆ. ಆ ಕೆಲಸ ಆಗಬೇಕು.